ಕ್ರಿಸ್ಪಿ ಟೊಮೆಟೊ ರವಾ ದೋಸೆ ಮಾಡ್ತಿದ್ದೀನಿ ವಿತಿನ್ 5 ಮಿನಿಟ್ಸಲ್ಲಿ. ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತಾ ನಟರಾಜ್. ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲಿಗೆ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಒಂದು ಸಣ್ಣ ಬೌಲಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡು ಚೆನ್ನಾಗಿ ಒಂದು 2-3 ಸಲ ತೊಳೆದ್ಬಿಟ್ಟು ನೆನೆ ಹಾಕ್ಕೊಳ್ತಿದ್ದೀನಿ. ಫಸ್ಟ್ ಒಂದು ಬೌಲ್ಗೆ 2 ಕಪ್ ಆಗೋಷ್ಟು ಚಿರೋಟಿ ರವಾನ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ 1 ಕಪ್ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ಚಿರೋಟಿ ರವೆ ಅಂಗಡಿಲಿ ಕೇಳಿದರೆ ಸಿಗುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಸೂಜಿ ರವಾನು ಕೂಡ ಅಂತಾರೆ, ಹೋಳಿಗೆ ರವಾನು ಕೂಡ ಅಂತಾರೆ. ಈ ರೆಸಿಪಿನ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಟಿಫನ್ ಏನಪ್ಪ ಮಾಡೋದು ಅಂತ ಹೆಣ್ಮಕ್ಳೆಲ್ಲ ತುಂಬ ಟೆನ್ಷನಲ್ಲಿರ್ತಾರೆ. ಬೇಗನೆ ಮಾಡ್ಕೊಳ್ಬೋದು. ಇದು ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಸಾಫ್ಟಾಗಿ ಕ್ರಿಸ್ಪಿಯಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ, ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ತೀರಾ. ಸಣ್ಣ ಮಿಕ್ಸಿ ಜಾರು ಸಾಕಾಗಿಲ್ಲ ಅಂತಂದು ಹೇಳ್ಬಿಟ್ಟು ನಾನಿಲ್ಲಿ ದೊಡ್ಡ ಜಾರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ 1 ಬೌಲ್ ಆಗೋವಷ್ಟು ಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ಇಲ್ಲ ಈ ರೀತಿಯಾಗಿ ನೀವು ಕಟ್ ಮಾಡಿ ಹಾಕ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಖಾರ ಇರೋದು 1 ಹಾಕ್ಕೊಂಡಿದ್ದೀನಿ. ಖಾರ ಇಲ್ಲದ ಮೆಣಸಿನ್ಕಾಯಿನ 3 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ನೀವು ಹಾಕ್ಕೋಬೋದು. ಇಲ್ಲಿ ನಾನು ದೊಡ್ಡ ಸೈಜಿಂದು 1 ಟೊಮೆಟೊನ ಹಣ್ಣಾಗಿರೋದು ತೊಗೊಂಡಿದ್ದೀನಿ. ಹಣ್ಣಾಗಿರೋದು ತೊಗೋಬೇಕು. ಈ ರೀತಿಯಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. 2 ಬೌಲು ರವಾಗೆ ಇಷ್ಟು ಸಾಕಾಗುತ್ತೆ. ಒಂದು ದೊಡ್ಡ ಸೈಜಿಂದು ಟೊಮೆಟೊ ಸಾಕಾಗುತ್ತೆ. ನೀವು ಸಣ್ಣ ತೊಗೊಳ್ತೀವಂದರೆ 2 ತೊಗೊಳ್ಳಿ, ಆದರೆ ಹಣ್ಣಾಗಿರಬೇಕು. ನೆಕ್ಸ್ಟ್ ಇದಕ್ಕೆ ನೆನೆಸಿರೋ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ 3 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 3 ಲೋಟದಷ್ಟು, ಟೀ ಲೋಟದಷ್ಟು ಹಾಕ್ಕೊಂಬಿಟ್ಟು ಸಣ್ಣಾಗಿ ನುಣ್ಣಗೆ ರುಬ್ಕೊಂಬರಬೇಕು. ಇವಾಗ ರುಬ್ಕೊಂಬರ್ತೀನಿ ನೋಡಿ. ಈ ರೀತಿ ಇದ್ದರೆ ಸಾಕು. ರುಬ್ಕೊಂಡಿದ್ದೀನಿ ನಾನು. ಬೆಳಿಗ್ಗೆ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತಂದೇಳಿ ತುಂಬಾ ಯೋಚನೆ ಆಗಿರುತ್ತೆ. ಲೇಟಾಗಿದ್ದರೂ ಪರವಾಗಿಲ್ಲ, ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡಿ, ನಾನು ಈ ರೀತಿಯಲ್ಲಿ ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ದೋಸೆಗೆ ಹಿಟ್ಟು ತೆಳುವಾಗಿರಬೇಕು ಅಷ್ಟು ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಆಲ್ರೆಡಿ ನಾವು ಮಿಕ್ಸಿಗೆ ಹಾಕುವಾಗ ರವಾನ ರುಬ್ಕೊಳ್ಳುವಾಗ ಉಪ್ಪು ಹಾಕಿದ್ವಿ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ. ಇವಾಗ ಉಪ್ಪು ಆಗಿರಲಿಲ್ಲ, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನಾನು ಗ್ರೀನ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಒಂದು ಬೌಲ್ ಆಗುವಷ್ಟು ಕಾಯಿ ತುರಿನ ಅಥವಾ ಕಾಯಿ ಪೀಸ್ನ ಹಾಕ್ಕೊಂಡಿದ್ದೀನಿ. ಆನಂತರ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹುರಿದಿಟ್ಕೊಂಡಿರೋ ಶೇಂಗಾ ಬೀಜನೂ ಕೂಡ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ಹಾಕ್ಕೊಂಡು ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಾಗಿ ರುಬ್ಕೊಂಡು ತಗೊಳ್ತೀನಿ. ನೀವು ಯಾವ ಥರ ಗ್ರೀನ್ ಚಟ್ನಿನ ಮಾಡ್ತೀರಾ ದೋಸೆ ಜೊತೆ ಅಂತಂದೇಳಿ ಕಮೆಂಟ್ ಮಾಡಿ. ಹೋಟೆಲಲ್ಲಿ ಮಾಡುವಂಥ ಗ್ರೀನ್ ಚಟ್ನಿನ ನಾನು ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಇಷ್ಟಿದ್ರೆ ಸಾಕು. ಇಲ್ಲ ನಮಗೆ ತುಂಬ ತೆಳು ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು 5 ನಿಮಿಷ ದೋಸೆ ಇಟ್ಟು ನೆಂದಿದೆ. ಇವಾಗ ದೋಸೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ಇಷ್ಟು ನಾನು ನೀರು ಹಾಕ್ಕೊಂಬಿಟ್ಟು ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ. ಇನ್ನೂ ತೆಳು ಬೇಕಾದರೆ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಸೆಟ್ ದೋಸೆನೂ ಕೂಡ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆ ಹಿಟ್ಟನ್ನ ಹಾಕ್ಕೊಂಬಿಟ್ಟು ಮುಚ್ಚಿಡ್ತೀನಿ ನಾನು. ಇವಾಗಲೇ ಹಾಕಲ್ಲ, ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಇವಾಗಲೇ ಹಾಕಲ್ಲ ನಾನು, ಮುಚ್ಚಿಡ್ತೀನಿ. ಸ್ವಲ್ಪ ಬೇಯಬೇಕು ಹಿಟ್ಟು ದೋಸೆ. ನೋಡಿ, ಇವಾಗ ಕಲರ್ ಎಷ್ಟು ಚೇಂಜ್ ಆಗಿದೆ ನೋಡಿ. ಬೆಂದ ಮೇಲೆ ರೆಡ್ ಕಲರ್ ಆಗಿದೆ, ಬಟ್ ವಿಡಿಯೋದಲ್ಲಿ ನಿಮಗೆ ಈ ಥರ ಕಾಣಿಸ್ತಿದೆ. ಇದ್ರ ಮೇಲೆ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ. ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದೇ ಸೈಡ್ ಸಾಕಂದರೆ ನೀವು ಒಂದೇ ಸೈಡನ್ನ ಬೇಯಿಸ್ಬಿಟ್ಟು ತೊಗೊಳ್ಬೋದು. ನಾನು 2 ಸೈಡು ಬೇಯಿಸ್ತಿದ್ದೀನಿ, ಸ್ವಲ್ಪ ಲೈಟಾಗಿ ಅಷ್ಟೇ. ಕ್ರಿಸ್ಪಿಯಾಗಿ ಬೇಕಾದರೆ ನೀವು ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿದೆ. ನೋಡಿ ಎಷ್ಟು ಸ್ಮೂತಾಗಿದೆ. ಬಿಸಿದೆ, ನೀವು ಮಾಡ್ಕೊಂಡು ತಿನ್ನಬೇಕು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಇದ್ರ ಜೊತೆ ಪಲ್ಯನೂ ಕೂಡ ಮಾಡ್ಕೊಳ್ಬೋದು. ಚಟ್ನಿ ಜೊತೆ ಸರ್ವ್ ಮಾಡಿದರೆ ಸೂಪರ್ ಟೇಸ್ಟ್. ಟ್ರೈ ಮಾಡಿ ಫ್ರೆಂಡ್ಸ್.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನಗೆ ಇನ್ನೂ ರೆಸಿಪೀಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.